ಹೌದೌದು. ಯೋಗೇಶ್ವರ್ ಅವರು ಎಲ್ಲನೂ ಮೀರಿ ಓಪನ್ ಆಗಿ ನಮ್ಮ ಮಾಧ್ಯಮದ ಮುಂದೆ ನಾನೇ ಅಭ್ಯರ್ಥಿ ಸದ್ಯದಲ್ಲೇ ಅಡ್ರೆಸ್ ಮಾಡ್ತಾರೆ ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ. ಅಂದರೆ ಇದೊಂಥರ ಅವ್ರು ನೆಟ್ಟಲ್ಲ, ಈಗ ನನಗೆ ಟಿಕೆಟ್ ಕೊಡದಿದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಗೆಲ್ತೀನಿ ಅಂತ. ಯಾಕೆ ಆ ಪಕ್ಷದ ಮೈತ್ರಿ ಚೌಕಟ್ಟು ಯಾಕೆ ನೀವು ನೋಡಿ, ನೀವು ತಪ್ಪರ್ಥ ಮಾಡ್ಕೋಬೇಡಿ, ಅಥವಾ ಅದನ್ನು ಬೇರೆ ರೀತಿ ತಿರ್ಸ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ಅಂತ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮ್ಮ ಮೇಲೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಒಂದು ನಿಮಿಷ ಅಣ್ಣ. ಪ್ರತಿ ವರ್ಷ ಎಲೆಕ್ಷನ್ ಮಾಡಿದಾಗ 5,000 ಮತಗಳು ಜಾಸ್ತಿನೇ ಇದೆ ಅಂತ ಒಂದು ಗ್ರಾಫ್ ತೋರಿಸ್ತಾ ಇದ್ದಾರೆ. ರೇಖಾಗಣಿತ ಯಾಕೆ ಬಂತು ಅಂತಂದರೆ ನಮ್ಮ ಕೆಪಾಸಿಟಿ ಈ ಥರ ಇದೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು ನಿಮಿಷ. ಅವರು ನಾನು ಆಕಾಂಕ್ಷಿ ಅನ್ನೋದನ್ನು ವ್ಯಕ್ತಪಡಿಸಿದಾರಲ್ವೇ? ಇದನ್ನು ಅಂತಿಮವಾಗಿ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಎರಡೂ ಪಕ್ಷದ ಮುಖಂಡರುಗಳು, ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಮುಖಂಡರುಗಳು ತೀರ್ಮಾನ ಮಾಡಬೇಕು. ಅಂತಿಮ ಘೋಷಣೆ. ಒಂದು ನಿಮಿಷ ಅಣ್ಣ. ಈಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಟಿಕೆಟಿನ ಹಂಚಿಕೆ ವಿಚಾರವಾಗಿ ಎಲ್ಲಾದರೂ ಗೊಂದಲ ಸೃಷ್ಟಿ ಆಯಿತಾ? 28ರಲ್ಲಿ ಮಾಧ್ಯಮದಲ್ಲಿ ಜನತಾದಳ ಪಕ್ಷ 5 ಸೀಟ್ ಕೇಳಿದ್ರು, 6 ಕೇಳಿದ್ರಂತೆ, 8 ಕೇಳಿದ್ರಂತೆ ಅಂತ ಬಂತು. ಇಲ್ಲ, ನಾವು ಕೇಳಿದ್ದೇ 3 ಸ್ಥಾನ. ಅದಕ್ಕೆ ಕಾರಣ ರಾಷ್ಟ್ರದ ಚುನಾವಣೆ, ದೇಶದ ಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನಾವು ಗೌರವ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ತಗೊಂಡಂಥ ತೀರ್ಮಾನ. ಹಾಗಾಗಿ ಅವತ್ತು ನಾವು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿಲ್ಲ, ಈಗಲೂ ಮಾಡಿಕೊಡೋದಿಲ್ಲ. ಸ್ವಲ್ಪ ಟೈಮ್ ಕೊಡಿ. ಈಗ JDSನ ರಾಜ್ಯಾಧ್ಯಕ್ಷರು ಸ್ಥಾನಕ್ಕೆ ಯಾರು ಸೂಕ್ತವಾದಂಥ ಸಾಮರ್ಥ್ಯ ಹೊಂದಿರ್ತಾರೆ